ತ್ರಿವಿಕ್ರಮ್ಗೋಸ್ಕರ ಶಿಶಿರ್ಗೆ ಕೈ ಬಿಡೋದಕ್ಕೆ ಅವ್ರ ಜೊತೆ ಬ್ರೇಕ್ ಮಾಡ್ಕೊಳ್ಳೋಕೆ ಚೈತ್ರ ಮುಂದಾಗಿದ್ರು, ಏನನ್ಸುತ್ತೆ? ಒಂದು ನಂಬಿಕೆ ದ್ರೋಹ ಅನ್ಬೋದು, ಬೆನ್ನಿಗೆ ಚೂರಿ ಅಂತ ಅನ್ಬೋದು. ಗೊತ್ತಿದ್ದು ಕೂಡ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡಿ ತ್ರಿವಿಕ್ರಮ್ ತುಂಬ ಬಲಶಾಲಿ ಅನ್ನೋ ಕಾರಣಕ್ಕಾಗಿ ಶಶಿರ್ನ ಬಿಟ್ಟರು. ಅದು ಕಣ್ಮುಂದೆ ಕಾಣಿಸ್ತಾ ಇದೆ. ಅವ್ರೇನೇ ಚೈತ್ರ ನಾಟಕ ಮಾಡಿದ್ರು ಕೂಡ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಒಂದೇನು ಗೊತ್ತಾ, ಇದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೋಗಿಬಿಟ್ರೆ ಹಿಂದಿನ ದಿನಾನೇ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಜೋಡಿಗಳಲ್ಲಿ ಇಬ್ಬರಲ್ಲಿ ಒಬ್ಬರು ಜೋಡಿಯಲ್ಲಿ ನೀವು ನಾಮಿನೇಷನ್ ಆಗಬೇಕು ಅಂತ ಅಂದಾಗ ಅವರಿಬ್ಬರ ನಡುವೆ ಚರ್ಚೆ ನಡೆದು ಕೊನೆಗೆ ತಂಗಿ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಸೇವ್ ಮಾಡಿ ತಾವು ನಾಮಿನೇಷನ್ ಆಗ್ತಾರೆ. ಅವಾಗ ಒಂದು ಮಾತು ಹೇಳ್ತಾರೆ ತಪ್ಪಿಕೊಂಡು, ನೀನು ಎಲ್ಲಿ ತನಕ ಹೋಗ್ತೀಯೋ ಹೋಗು, ಅಲ್ಲಿವರೆಗೂ ಈ ಅಣ್ಣ ನಿನಗೆ ಸಪೋರ್ಟ್ ಮಾಡ್ತಾನೆ, ಬೆಳಿ ನೀನು ಹಾಗೆ ಹೀಗೆ ಅಂತ. ಅದೊಂದು ಎಮೋಷ್ನಲ್ ಅಂತ ಬಿಗ್ ಬಾಸ್ ಮನೇಲಿ ಸಾಕಷ್ಟು ಸರಿ ಆಗಿದೆ. ಬಟ್ ಅದರ ನೆಕ್ಸ್ಟ್ ಡೇನೇ ಆ ಜೋಡಿನ ಮುರಿದು ಇನ್ನೊಬ್ಬರ ಸಹಾಯ ಬೇಕು ಅಥವಾ ತ್ರಿವಿಕ್ರಮ್ ಬಲಶಾಲಿ ತುಂಬ ತಲೆ ಓಡಿಸ್ತಾರೆ ಹಾಗೆ ಹೀಗೆ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಜೋಡಿ ಮಾಡ್ತೀನಿ ಶಶಿರ್ನ ಬಿಡೋದು ಅಂದರೆ ಶಶಿರ್ ಇಲ್ಲಿ ಜೋಕರಾಗಿ ಕಾಣಿಸ್ಕೊಂಡ್ರ. ಒಬ್ಬ ಪಾಪ ಜನರಿಗೆ ನೋಡೋರಿಗೆಲ್ಲ ಅಯ್ಯೋ ಅನ್ನಿಸ್ತು, ಬಟ್ ಒಬ್ಬ ಜೋಕರಾಗೆ ಕಾಣಿಸ್ಕೊಂಡಿದ್ದ ಆತ ಅಲ್ಲಿ. ನಾನೇನೋ ಮಾಡಿದೆ ಒಂದ್ಸರಿ ಕ್ಷಮಿಸಿದ್ರು. ಮತ್ತೆ ಶಶಿರು ಒಂದ್ಸರಿ ಇದೇ ಥರ ವಾದ ನಡೀತಾ ಇರುವಾಗ ಮೊದಲು ಹಳೆ ಇದರಲ್ಲೂ ಕೂಡ ಹೇಳ್ತಾರೆ ಫುಟೇಜ್ಗೋಸ್ಕರ ನೀನು ಹೀಗೆ ಮಾಡ್ತಾ ಇದೀಯಾ ಅಂತ ಹೇಳಿ ಶಶಿರ್ಗೆ ಇದೇ ಚೈತ್ರ ಹೇಳಿದರು. ಆದರೂ ಕೂಡ ಅವಾಗೂ ಕೂಡ ಕ್ಷಮಿಸಿದ್ರು. ಅದಾದ ನಂತರ ಇದು ಬಂದಿದ್ದು ಖಂಡಿತವಾಗ್ಲೂ ಶಶಿರ್ಗೂ ಎಲ್ಲರಿಗೂ ಕೂಡ ಮನಸ್ಸಿಗೆ ನೋವಾಗಿದೆ. ಒಂದು ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವಗಳ ಅನಾವರಣ ಅಂತ ನಾವು ತೊಗೊಂಡಾಗ ಚೈತ್ರ ತುಂಬ ಕೆಟ್ಟದಾಗಿ ಕಾಣಿಸಿದ್ರು. ಜನರಿಗೆ ಈ ಥರ ಚೈತ್ರ ಮಾಡಬಾರ್ದು ಅಂತಲೇ ಅನ್ನಿಸ್ತು. ವಿನ್ನಿಂಗ್ ಮೂಮೆಂಟ್ಗೆ ಹಿಂಗೆ ಹೋಗ್ತಾ ಇರೋರು ಕೆಳಗಡೆ ಬಿದ್ದರು ಅಂತ ಅನ್ನಿಸ್ತು. ಅವರು ಕೂಡ ನಾಟಕ ಸ್ಟಾರ್ಟ್ ಮಾಡ್ಬಿಟ್ಟು ನಂಗೆ ಗೊತ್ತೇ ಇರಲಿಲ್ಲ ಅವ್ರನ್ನ ಕರ್ಕೊಂಬರೋದು. ಇದು ಅವಾಗ ಶಶಿ ಸಕ್ಕತ್ತಾಗಿ ಡೈಲಾಗ್ ಹೊಡೆದ್ರು, ಇದೇನು ತ್ರಿವಳಿ ಟಾಸ್ಕಾ, ಫಿಲ್ಮಲ್ಲಿ ನಾವು ಮಾಡಿಲ್ಲ ಆ್ಯಕ್ಟಿಂಗು ಇವಳು ಮಾಡಿದಾಳೆ ಅಂತ ಹೇಳಿ ಸಖತ್ತಾಗಿ ಪಂಚ್ ಕೊಟ್ಟರು. ಬಟ್ ತುಂಬ ನೋವು ಅನುಭವಿಸಿದ್ರು. ಅದಾದ ನಂತರ ಕೂಡ ಅವರನ್ನು ಅರ್ಧ ಕ್ಷಮಿಸಿ ಟಾಸ್ಕ್ಗಳನ್ನು ಮುಂದುವರೆದಿದ್ದಾರೆ. ಬಟ್ ನನಗೆ ಈ ವಾರದ ಪ್ರೊಸೆಸ್ಸನ್ನು ಎಲ್ಲ ನೋಡಿದರೆ ಕಿಚ್ಚನೆ ಚಪ್ಪಾಳೆ 100% ಶಶಿರ್ಗೆ ಹೋಗ್ಬೇಕು. ಅಷ್ಟು ಅದ್ಭುತವಾಗಿ ಆಡಿದ್ದಾರೆ. ಆ ಮೋಸ ಹೋದರೂ ಕೂಡ ಟಾಸ್ಕ್ಗಳನ್ನು ಕೈ ಬಿಟ್ಟಿಲ್ಲ. ಎಲ್ಲಿ ಆಕ್ರೋಶ ತೋರಿಸ್ಬೇಕು ಅಲ್ಲಿ ತೋರಿಸಿದ್ದಾರೆ. ಮತ್ತು ನಾಮಿನೇಷನ್ ಅಂತ ಬಂದಾಗ ಬಿಟ್ಟು ತಮ್ಮ ವ್ಯಕ್ತಿತ್ವವನ್ನು ತೋರಿಸಿದ್ದಾರೆ. ನಿಜವಾಗ್ಲೂ ಅಮೇಜಿಂಗ್ ಶಶಿರ್ ಅಂತ ಅನ್ಬೋದು ಅಷ್ಟೇ. ಮಂಜುವರೆ, ಶಿಶಿರ್ ನೋಡಿದ್ರೆ ಅಷ್ಟು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂಥವ್ರನ್ನ ಬಿಟ್ಟು ತ್ರಿವಿಕ್ರಮ್ನ ಚೈತ್ರ ಚೂಸ್ ಮಾಡ್ಕೊಳಕ್ ಹೋದ್ರು. ಏನ್ ಅನ್ಸುತ್ತೆ ನಿಮ್ಗೆ? ಕ್ಲಿಯರ್ ಪಿಕ್ಚರ್ ಕಾಣ್ತಾ ಇದೆ. ಅಲ್ಲಿ 150 ಪಾಯಿಂಟ್ ಇದೆ ಆಲ್ರೆಡಿ. ಎಲ್ಲಿ ಬೋರ್ಡಲ್ಲಿ ಯಾರ್ದು ಶಿಶಿರ್ದು ಮತ್ತೆ ಚೈತ್ರ ಕುಂದಾಪುರ ಅವ್ರದ್ದು 100 ಪಾಯಿಂಟ್ಗೆ ಆಸೆ ಬಿದ್ದುಬಿಟ್ಟು ಒಬ್ಬ ಒಳ್ಳೆ ಕಂಟೆಂಟರ್ನ ಅಂದರೆ ಟಫ್ ಆಗಿ ಗೇಮಲ್ಲಿ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಯಾವುದೇ ಒಂದು ಗೇಮ್ ಅಂತ ಬಂದಾಗ ಅವ್ರದ್ದು 100% ಗ್ಯಾರಂಟಿ ಕೆಲಸ ಮಾಡಿದ್ದಾರೆ. ಗೇಮ್ ಆಗಿರ್ಬೋದು, ಒಬ್ಬರ ಜೊತೆ ಕಮ್ಯುನಿಕೇಶನ್ ಆಗಿರ್ಬೋದು, ಯಾರ ಜೊತೆನೂ ಅಸಭ್ಯ ವರ್ತನೆ ಯಾವುದೂ ಮಾಡದೇ ಇರೋಂಥ ವ್ಯಕ್ತಿನ ಕರ್ಕೊಂಡು ಹೋಗ್ಬಿಟ್ಟು ನಾನು ಗೆಲ್ಬೇಕು ಅನ್ನೋ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬನ ಬಲಿ ಕೊಡೋದಿದೆಯಲ್ಲ, ಅದು ಚೈತ್ರ ಕುಂದಾಪುರ ಅವ್ರಿಗೆ ಆತ್ಮಸಾಕ್ಷಿಗೆ ಮುಟ್ಕೊಂಡು ಹೇಳಿ ಅವ್ರು ಸರಿಯಲ್ಲ. ತ್ರಿವಿಕ್ರಮ್ ತರನೇ ಶಿಶಿರ್ ಕೂಡ ಅಷ್ಟೇ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಲ್ವಾ? ಯಾಕೆ ಈ ರೀತಿ? ಈ ಬಿಗ್ ಬಾಸ್ ನಲ್ಲಿ ಗೇಮ್ ಅಂತ ಬಂದಾಗ ಇಲ್ಲಿ ಸ್ಟ್ರಾಂಗ್ ಇದಾರೆ, ಇಲ್ಲಿ ವೀಕ್ ಇದಾರೆ ಅಂತ ಕನ್ಸಿಡರ್ ಆಗಲ್ಲ. ಅಲ್ಲಿ ಚದುರಂಗದ ಆಟ ಆಡಬೇಕು. ಚೆನ್ನಾಗಿ ನೋಡಿ, ಹನುಮಂತಗೂ ಶಿಶಿರ್ಗೂ ನೋಡ್ಕೊಂಡ್ರೆ ಶಿಶಿರ್ ಸಖತ್ತಾಗಿ ಆಡಿದ್ರು. ಹನುಮಂತನು ಹೊರಗಿಡಕ್ಕೆ ಟ್ರೈ ಮಾಡಿದ್ರು ಗೌತಮಿ ಅವರು. ಇಲ್ಲಿ ಚೈತ್ರ ಕುಂದಾಪುರ ಅವರು ಹೊರಗೆ ಇಟ್ಬಿಟ್ರು. ಅವ್ರಿಗೆ ಮನಸ್ಸಿಗೆ ನೋವಾಗಿ ಬೆಲ್ಟೇ ಹಾಕೊಳ್ಳಲ್ಲ, ನನಗೆ ಏನಾರ ಆಗ್ಬಿಡ್ಲಿ, ಎಷ್ಟನ ಪೆನಾಲ್ಟಿ ಬರಲಿ ನಾನೇ ತಗೊಂತೀನಿ, ಎಷ್ಟೇ ಒಂದು ಇದಾಗ್ಲಿ, ಅದು ಅವಾಗ ಐಶ್ವರ್ಯ ಅವ್ರು ಸಮಾಧಾನ ಮಾಡಿ ಇದು ಹಂಗಲ್ಲ, ಇದು ಟೀಮ್ಗೆ ಸರಿ ಮನೆಗೆ ಹೊರ್ತಾ ಬಿಡುತ್ತೆ, ಅದಂಗೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ ಅದಾದ್ಮೇಲೆ ಬೆಲ್ಟ್ ಹಾಕಿದ್ಮೇಲೆ ಅಷ್ಟು ಗೇಮಲ್ಲಿ ಅಷ್ಟು ಕಾಂಟ್ರಿಬ್ಯೂಟ್ ಕೊಡಲಿಲ್ಲ. 100% ಎಫೆಕ್ಟು ಹಾಕಲಿಲ್ಲ ಅವರು. ಆವಾಗ ಇದು ಯಾವುದು ಕಾಲಲ್ಲಿ ಅಂತ ಗೇಮ್ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗೇ ಹೊರಗೆ ಬಂದ್ಬಿಟ್ರು. ನಾ ಅಲ್ಲೇ ಅನ್ಕೊಂಡೆ ಇವ್ರಿಗೆ ಆಲ್ರೆಡಿ ಮನಸ್ಸು ಮುರಿದೋಗಿದೆ ಅಂತ. ಅವಾಗ ಕನ್ಸಿಡರ್ ಆಯಿತು. ಅವಾಗ ಚೈತ್ರ ಕುಂದಾಪುರ ಅವ್ರಿಗೆ ಮನವರಿಕೆ ಆಯಿತು, ನಾನು ಹಿಂಗೆ ಮಾತಾಡಬಾರ್ದಾಗಿತ್ತು. ಬಿಗ್ ಬಾಸ್ ಕರೆಕ್ಟಾಗಿ ಹೇಳ್ತಾರೆ, ನಿಮ್ಮ ಇರೋ ಜೋಡಿನ ಮುರಿದ್ಬಿಟ್ಟು ಇನ್ನೊಬ್ರು ಜೋಡಿ ಆಗ್ಬೇಕು ಅಂತ ಹೇಳಿದಾಗ ಅವ್ರಿಗೆ ಏನು ಗೊತ್ತೇ ಇಲ್ಲ ಅನ್ನೋ ಹೊರಗೆ ಬಂದು ಹೇಳಿದ್ರೆ ನನಗೆ ಗೊತ್ತೇ ಇಲ್ಲ, ನಿಮಗೆ ಫುಲ್ ವೀಕ್ ಆಟದಿಂದ ಹೊರಗಿಡ್ತಾರೆ ಅನ್ನೋದು ಗೊತ್ತೇ ಇಲ್ಲ ಅಂತ ಡ್ರಾಮಾ ಮಾಡಿದ್ರು. ಬಿಹೇವ್ ಮಾಡಿದ್ರು ನೋಡಿ. ಅದು ಅದೇನಂತಾರೆ ತೊಟ್ಲು ತೋಗ್ಬಿಟ್ಟು ಇವರೇ ತೊಟ್ಲು ತಗೋದು ಮಾಡಿದ್ರು. ಅದು ನನಗೆ ಸರಿ ಅನಿಸ್ತಿಲ್ಲ ಚೈತ್ರ ಕುಂದಾಪುರ ಅವ್ರದ್ದು. ಈಗ ಬದಲಾವಣೆ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಜನಗಳ ಕಣ್ಣಿಗೆ ಇನ್ನೂ ವಿಲನ್ಗಳಾಗಿ ಕಾಣ್ತಾರೆ. ಅವರು ಬೇಗ ಬದಲಾಗ್ಲಿ ಅಂತ ನಾನು ಹೇಳ್ಕೊಂತೀನಿ. ನನಗೆ ಏನನ್ಸುತ್ತೆ ಅಂದ್ರೆ ಶಿಶಿರ್ ಆ ಪ್ಲೇಸ್ ಅಲ್ಲಿ ಇದ್ದಕ್ಕೆ ವಾಯ್ಸ್ ರೈಸ್ ಮಾಡಿದ್ರು. ಅದೇ ಪ್ಲೇಸ್ ಅಲ್ಲಿ ಧರ್ಮನೋ ಧನರಾಜು ಇದ್ದಿದ್ರೆ ಸೈಲೆಂಟ್ ಆಗಿ ಕುತ್ಕೋತಾ ಇದ್ರು ಚೈತ್ರ ಅವರು. ಸ್ವಾರ್ಥ ಇರಬೇಕು ಮನುಷ್ಯಂಗೆ, ಈ ತರ ಸ್ವಾರ್ಥ ಇರಬೇಕು. ಅಲ್ಲ, ಆಕೆ ಏನ್ ತಿಳ್ಕೊಂಡಿದಾರ, ನಾನು ಗೆದ್ದೇ ಬಿಡ್ತೀನಿ ಅನ್ನೋಂತ ತಿಳ್ಕೊಂಡಿದ್ರು. ಖಂಡಿತ ಗೆಲ್ಲಲ್ಲ ಅವರು, ಯಾವ್ದೆಲ್ಲ ಗೆಲ್ಲೋದಿಲ್ಲ. ಎಲ್ಲ ನೋಡ್ತಾ ಇರ್ತಾರೆ ಜನ ಯಾರಿಗೆ ಓಟ್ ಹಾಕ್ಬೇಕು ಯಾರು ಇಲ್ಲ ಅಂತ. ಅಷ್ಟು ನೀಟಾಗಿ ಹೇಳಿದ್ರು ಕೂಡ ಪಟ್ಟಂತ ಚೇಂಜ್ ಆಗಿಬಿಡ್ತಾರಲ್ಲ. ಯಾಕೆಂದರೆ ಶಶಿರು ತುಂಬ ಎಫರ್ಟ್ ಆಗಿ ವರ್ಕ್ ಮಾಡಿದ್ದಾರೆ, ಗೇಮೆಲ್ಲ ಆಡಿದ್ದಾರೆ. ಆದರೂ ಕೂಡ ಅವ್ರನ್ನ ಚಿಂತಿಸಿದೆ ನೋಡಿ. ಅದು
ನಾಮಿನೇಷನ್ನಲ್ಲಿ ಪಾಪ ತಂಗಿ ಬಿಟ್ಕೊಡ್ತೀನಿ, ಯಾಕೆ ಬಿಟ್ಕೊಡ್ಬಾರ್ದಾಗಿತ್ತು? ಶಶಿರ್ ಆ ಥರ ಬಿಟ್ಕೊಡೋರೇ ಅಲ್ಲ. ನೀವು ತುಂಬಾ ಕಡೆ ನೋಡಿ ಎಷ್ಟು ಜಗಳ ಮಾಡ್ತಾರೆ, ಎಷ್ಟು ಫೇಸ್ ಮಾಡ್ತಾರೆ, ಬಿಟ್ಕೊಡೋದಿಲ್ಲ ಮಂಚ. ಆದ್ರೂ ಒಂದು ಎಮೋಷನಲ್ ಅವರು ಧಕ್ಕೆ ತಂದ್ಬಿಟ್ರಲ್ಲ. ನೆಕ್ಸ್ಟ್ ಹೌದು ನೋಡಿ, ತಂಗಿ ಅಂತ ಹೇಳ್ಬಿಟ್ಟು ಈ ತರ ಗೇಮ್ ಮಾಡ್ಬಿಟ್ರೆ ಅಣ್ಣ ತಂಗಿ ಅನ್ನೋ ಸೆಂಟಿಮೆಂಟ್ ಎಲ್ಲೋಯ್ತು ಮತ್ತೆ. ಅದು ಉಳಿಸ್ಕೊಂಡಿದ್ರೆ ಇನ್ನೂ ಅವ್ರ ಸಂಬಂಧ ಗಟ್ಟಿ ತುಂಬಾ ಚೆನ್ನಾಗಿರೋದು. ಹೊರಗಡೆ ಕೂಡ ಬೇಡ, ನನಗೆ ಬೇರೆ ಜೋಡಿನೇ ಬೇಕಾಗಿಲ್ಲ, ನಾನು ಸೋಲಿ ಬೇಕಾದ್ರೆ ನಾನು ಶಶಿರ್ ಜೊತೆ ಇರ್ತೀನಿ ಅಂದಿದ್ರೆ ಅವ್ರದ್ದು ಒಂಥರ ಮೇಲ್ಗಡೆ ಹೋಗ್ತಿತ್ತು, ತುಂಬಾ ಚೆನ್ನಾಗಿ ಹೋಗ್ತಿತ್ತು. ಬಟ್ ನಿನ್ನೆ ಅವ್ರ ವ್ಯಕ್ತಿತ್ವನೇ ಕೆಡಿಸ್ಕೊಂಡ್ಬಿಟ್ರು ಅಂತ ಅನಿಸ್ಬಿಡುತ್ತೆ ಬಿಗ್ ಬಾಸ್. ನೋಡಿ, ಅದು ಸ್ಟ್ಯಾಂಡ್ ಆಗಿದ್ದು ಐಶ್ವರ್ಯ ಅವರು. ನಿಜ ಹೇಳ್ಬೇಕು ಅಂತಂದ್ರೆ ಐಶ್ವರ್ಯ ಎಷ್ಟು ಚೆನ್ನಾಗಿ ಸ್ಟ್ಯಾಂಡ್ ಆದ್ರು ಅಂದ್ರೆ, ಇಲ್ಲ ನಾನು ಸೋಲ್ತನ ಗೆಲ್ತನ ಬೇಡ, ನನ್ಗೆ ನಾನು ಇವ್ರ ಜೊತೆ ಇರ್ತೀನಿ. ನೋಡಿ ನಾಳೆ ಕಿಚ್ಚ ಅವರು ತಗೊಳ್ತಾರೆ ಕ್ಲಾಸ್, ಹೆಂಗ್ ತಗೊಳ್ತಾರೆ ಅಂದ್ರೆ ಸಖತ್ತಾಗಿ ತಗೊಳ್ತಾರೆ. ಐಶ್ವರ್ಯಂಗೆ ಯಾರವರು ಧರ್ಮ ಅಂದ್ರೆ ಇಷ್ಟನೋ ಹೌದು ಅಲ್ಲ, ಒಂಥರ ಪರ್ಫಾರ್ಮೆನ್ಸ್ ಇಲ್ಲ, ಎಲ್ಲ ಆಡಕ್ ಆಗ್ತಿಲ್ಲ, ಫಿಸಿಕಲ್ ಫಿಟ್ ಇಲ್ಲ. ಫಿಸಿಕಲ್ ಗೇಮ್ ಬಂದಾಗ ಇವ್ರು ನೂಕಾಡ್ ಧರ್ಮ ಅವ್ರಿಗೆ ಆಗ್ತಾನೆ ಅಲ್ಲ ಆಡೋದಕ್ಕೆ. ಆದ್ರೂ ಕೂಡ ಇವ್ರು ಬಿಡ್ಲಿಲ್ಲ ಅವರು. ಇಲ್ಲ ನಾನು ಹಿಂಗ್ ಸೋತ್ರು ಗೆದ್ರು ಟೀಮ್ ಇದೇ ಇರ್ಬೇಕು, ಹಂಗ್ ಸ್ಟ್ಯಾಂಡ್ ಆಗ್ಬೇಕು. ಮತ್ತೆ ಮೋಕ್ಷಿತ ಅದನ್ನ ಮಾಡಿಲ್ಲ. ಮೋಕ್ಷಿತ ಯಾಕೆ ಹೋಗ್ಲಿಲ್ಲ ಅಂತಂದ್ರೆ ಆಗಲ್ಲ, ಅದಕ್ಕೋಸ್ಕರ ಅವ್ರು ಚೇಂಜ್ ಮಾಡ್ಲಿಲ್ಲ. ಬಟ್ ಇಲ್ಲಿ ಇನ್ನೊಂದು ಶಾಕು ಅಂತಂದ್ರೆ ಗೌತಮಿನೂ ಕೂಡ ಪಾರ್ಟ್ನರ್ ಚೇಂಜ್ ಮಾಡಿ ತುಂಬಾ ತಪ್ಪು ಮಾಡಿದ್ರು. ಎಂತ ಆಟಗಾರ ಗೊತ್ತಾ ಹನುಮಂತು. ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಫಿಸಿಕಲ್ ಟಾಸ್ಕ್ ಅಂತ ನಂಬರ್ 1 ಇದಾರೆ, ಎಂಟರ್ಟೈನ್ಮೆಂಟ್ ಅಲ್ಲಿ ನಂಬರ್ 1 ಇದಾರೆ, ಫಿಸಿಕಲ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದಾರೆ, ಮೆಂಟಲಿನೂ ಕೂಡ ಅಷ್ಟೇ ಸ್ಟ್ರಾಂಗ್ ಇದಾರೆ, ಎದುರಾಳಿನ ಹೆದರ್ಸ್ತಾ ಇದಾರೆ. ಅಂತ ಆಟಗಾರನ ಬಿಟ್ಟು ನೀವು ಹೋಗಿ ತ್ರಿವಿಕ್ರಮ್ನ ಬೇರೆಯವ್ರಿಗೋಸ್ಕರ. ಮತ್ತೆ ಇನ್ನೊಂದೇನು ಗೊತ್ತಾ, ಎಲ್ಲಾ ಹುಡುಗಿರ್ಗೂ ಆಪ್ಷನ್ ಕೊಟ್ಟಾಗ ತ್ರಿವಿಕ್ರಮ್ 100% ಭವ್ಯನೇ ಚಾಯ್ಸ್ ಮಾಡೋದಂತ ಎಲ್ರಿಗೂ ಗೊತ್ತಿದೆ, ಯಾಕಂದ್ರೆ ಅವ್ರ ಬಾಂಡಿಂಗ್ ಇದೆ ಅಲ್ಲಿ. ಅಷ್ಟಾದ್ರೂ ಕೂಡ ಇವರು ದಡ್ರ ತರ ತ್ರಿವಿಕ್ರಮ್ ಅಂದಿದ್ದು ಇವ್ರ ದಡ್ಡತನ. ಮತ್ತೇನು ಗೊತ್ತಾ, ಇವತ್ತು ಬೆಳಿಗ್ಗೆ ಪ್ರೋಮೋ ಬಿಟ್ಟಿದ್ದಾರೆ, ಅಣ್ಣ ತಂಗಿಯಾಗಿರೋಣ, ನನ್ನನ್ನ ಕ್ಷಮಿಸು ಹಾಗೆ ಹೀಗೆ ಅಂತ ಹೇಳಿ ಗೌತಮಿಗೆ ಡ್ರಾಮಾ ಮಾಡಿದ್ದಾರೆ. ಗೌತಮಿ ಮೋಕ್ಷಿತ ಅವಾಗ ಹನುಮಂತು ಹತ್ರ ಬಂದಾಗ ಯಾವ ರೀತಿ ನಡ್ಕೊಂಡಿದ್ರು, ಇದನ್ನೇ ಅಕಸ್ಮಾತ್ ಆಗಿ ಹನುಮಂತು ಮಾಡಿದ್ರೆ ಕ್ಷಮಿಸ್ತಿದ್ರ ಇವರು? ಕ್ಷಮಿಸ್ತಿರಲ್ಲ, ಸಿಕ್ಕಾಪಟ್ಟೆ ರೇಗಾಡ್ತಿದ್ರು. ಮಂಜುಗೆ ಬಿಡಲ್ಲ ಇವರು, ಇನ್ನು ಹನುಮಂತನ ಬಿಡ್ತಿದ್ರ, ನಾನು ಅಷ್ಟು ಚೆನ್ನಾಗಿ ಆಡಿದ್ದೆ, ನೀನ್ ಯಾಕೆ ಹಿಂಗ್ ಮಾಡಿದೆ, ಹಂಗೆ ಹಿಂಗೆ ಅಂತ. ಪಾಪ ಹನುಮಂತ ಒಂದ್ ಮಾತು ಕೂಡ ಆಡ್ಲಿಲ್ಲ, ಆಡೇ ಇಲ್ಲ. ಆಮೇಲೆ ನೋಡಿ ಇನ್ನೊಂದು, ಹನುಮಂತ ಇರ್ಬೇಕಾದ್ರೆ 2 ಕಡೆ ಗೆದ್ದಿದ್ದಾರೆ ಅವರು. ಬಾಕ್ಸ್ ಇದೆಯಲ್ಲ ಅದೊಂದು ಗೆದ್ರ, ಅದು ಹಿಂದಿನ ಕೆಸರು ಎಲ್ಲ ಫಸ್ಟ್ ಅಲ್ಲೇ ಬಂದಿದ್ದಾರೆ. ಆದ್ರೆ ನೋಡಿ ಅವ್ರಿಗೆ ಎಷ್ಟು ದುರಾಲೋಚನೆ, ಎಷ್ಟು ದುರಾಸೆ ಅಂದ್ರೆ, ಇವ್ನು ನೋಡಕ್ ಹಿಂಗಿದಾನೆ, ಸಣ್ಣಗಿದಾನೆ, ಇವ್ನಿಗೆ ಫಿಟ್ ಇಲ್ಲ, ಫಿಸಿಕಲಿ ಫಿಟ್ ಇಲ್ಲ, ಇವ್ನ್ ಬಂದ್ರೆ ಏನೋ ಗೆದ್ಬಿಡ್ತೀನಿ ಮಾಡ್ಬಿಡ್ತೀನಿ. ಅವೆಲ್ಲ ನೋಡಿ ಗೇಮ್ ಅಂತ ಬಂದಾಗ ಆಡ್ತಾರಲ್ವಾ, ಒಳ್ಳೆ ಪ್ಲೇಯರ್ಗೆ ಇದ್ಕೊಡ್ಬೇಕು, ಆದ್ಯತೆ ಕೊಡಬೇಕು. ಅವ್ರ ಹೈಟು ವೈಟು ನೋಡ್ಕೊಂಡು ಹಂಗೆಲ್ಲ ಕೊಡಬಾರ್ದು. ಆಮೇಲೆ ಗೌತಮಿ ನೋಡಿದ್ರೆ ಗೊತ್ತಾಗುತ್ತೆ ಫುಲ್ ಫೇಕ್ ಆಗಿದ್ದಾರೆ ಅವರು ಅಂತ. ಸುಮ್ನೆ ಪಾಸಿಟಿವಿಟಿ ಅಂತ ನಾಟಕ ಮಾಡ್ಕೊಂಡು ಮನೆ ತುಂಬಾ ಓಡಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಈಗ ಪಾಸಿಟಿವಿಟಿ ಏನ್ ಕಾಣಿಸ್ತಾ ಇಲ್ಲ. ಮೊದಲು ಒಂದು 10-15 ದಿನ ಹಂಗೆ ಅಲ್ವಾ, 10-15 ದಿನ ನಾಟಕ ಮಾಡಕ್ಕಾಗುತ್ತೆ, ಅದಾದ್ಮೇಲೆ ಎಲ್ಲೂ ಕಾಣಿಸ್ತಾನೆ. ಯಾವುದೇ ಆಗ್ಲಿ ನಮ್ ಸಂಬಂಧ ನೋಡ್ಕೋಬೇಕು ಅಂದ್ರೆ ಲೈಫ್ ಲಾಂಗ್ ನೋಡಕ್ಕಾಗಲ್ಲ. ಅವ್ರನ್ನ ಎಲ್ಲೆಲ್ಲಿ ಏನೇನ್ ಕಟ್ ಮಾಡ್ಬೇಕು ಅಲ್ಲಿ ಕಟ್ ಮಾಡುತ್ತಾರೆ. ಈಗ ಒಂದು ಫ್ರೆಂಡ್ಶಿಪ್ ಅಲ್ಲಿ ಆಗಿರ್ಬೋದು, ಎಷ್ಟು ದಿನ ನಾವು ಆನೆಸ್ಟ್ ಆಗಿರಕ್ಕಾಗುತ್ತೆ? ಒಂದ್ ಕಡೆ ಸುಳ್ಳು ಹೇಳಲೇಬೇಕಾ? ನಾವು ಅಕಸ್ಮಾತ್ ಎಲ್ಲೋ ಒಂದ್ ಕಡೆ ಹೋಗಿರ್ತೀವಿ, ಅವಾಗ ಸುಳ್ಳು ಹೇಳಲೇಬೇಕು. ಆಸೆ ಪಡ್ಬೇಕು, ಅತಿ ಆಸೆ ಪಡಕ್ ಹೋಗ್ಬಾರ್ದು. ಸೊ ಇವ್ನು ಸ್ಟ್ರಾಂಗ್ ಇಲ್ಲ, ಇವ್ನು ವೀಕ್ ಇದಾನೆ ಅಂತ ಹೇಳ್ಬಿಟ್ಟು ಸ್ಟ್ರಾಂಗ್ ಮ್ಯಾನ್ಗೆ ಹೋಗ್ಬಿಟ್ರೆ ಅಲ್ಲಿ ಸ್ಟ್ರಾಂಗ್ ಪರ್ಸನ್ ಇನ್ನೊಂದ್ ಕಡೆ ಆಟ ಆಡಕ್ಕಾಗಲ್ಲ. ಈ ಕೆಲವೊಂದು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ತೆಳ್ಳಗಿರೋರು ಸಖತ್ತಾಗಿ ಬ್ಯಾಲೆನ್ಸ್ ಮಾಡ್ತಾರೆ, ದಪ್ಪ ಇರೋರ್ ಕೈಲಿ ಆಗಲ್ಲ. ಹನುಮಂತ ಹಳ್ಳಿಯಿಂದ ಬಂದವರು, ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ, ಯಾವ ಗೇಮ್ ಕೊಟ್ಟರು ಆಡಕ್ಕೆ. ಬಟ್ ಅವ್ರು ಆಡಿರೋ ಗೇಮ್ ಅಲ್ಲ ಫಸ್ಟೇ ಬಂದಿದ್ದಾರೆ. ಹನುಮಂತ ಯಾರ ಪೇರ್ ಆದ್ರೂ ಕೂಡ ಸೋತಿಲ್ಲ, ಫಸ್ಟೇ ಬಂದಿದೆ. ಈ ಕಡೆ ನೋಡಿ ಗೌತಮಿ, ಈ ಕಡೆ ಒಳ್ಳೆ ಕಂಟೆಸ್ಟೆಂಟ್, ಒಳ್ಳೆ ಸ್ಟ್ರಾಂಗ್ ಪರ್ಸನ್ ಅಂತ ಹೇಳೋದು, ಫಿಸಿಕಲಿ ಫಿಟ್ ಇಲ್ಲ ಇವ್ರನ್ನ ತಗೊಳ್ಳೋದು ಅಂತ ಹಂಗೂ ಹೇಳೋದು. ಅದು ಎಷ್ಟು ಕೆಟ್ಟದಾಗ ಕಾಣಿಸುತ್ತೆ ನೋಡಿ. ಪಾಪ ನೋಡಿ ಅವ್ರು ಒಂದು ವಾಯ್ಸ್ ರೈಸ್ ಮಾಡಿಲ್ಲ. ಅದೇ ಜಾಗದಲ್ಲಿ ಮಂಜು ಇದ್ದಿದ್ರು ಜಗಳ ಆಡ್ತಿದ್ರು, ತುಂಬಾ ಜಗಳ ಆಗ್ತಿತ್ತು. ಆಮೇಲೆ ಇನ್ನೊಂದು ಮಂಜು ಕೂಡ ನೀವು ನೋಡಿರ್ಬೋದು ಎಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ. ಮಂಜುನ ಚೆನ್ನಾಗಿ ಆಟ ಆಡಿರ್ತಾರೆ. ಕೆಸರು ಗೇಮ್ ಅಲ್ಲಿ ಮಂಜುನ ಎಲ್ಲಾ ಕಡೆ ಹೋಗ್ಬಿಟ್ಟು ಎಲ್ಲಾ ಕಡೆ ಹಾಳು ಮಾಡೋದಾಗಿರ್ಬೋದು, ಟಾಸ್ಕ್ ಕರೆಕ್ಟ್ ಆಗಿ ಆಡಿದ್ರು ಅಂದ್ರೆ ಮಂಜು ಅವರೇನೆ. ನಂಗೇನ್ ಅನ್ಸತ್ ಗೊತ್ತಾ, ಇವ್ರೆಲ್ಲಾರು 6 ಪ್ಯಾಕ್ ಮಾಡ್ಕೊಂಡವ್ರು ಹೆಂಗ್ ಮಂಜು ಎಲ್ರು ಕೆಡುತ್ತಾರೆ. ಏನು ಸ್ಟ್ರಾಂಗ್ ಬಿದ್ದೋಗ್ಬಿಟ್ನಲ್ಲ, ಫಿಸಿಕಲ್ ಸಿಕ್ಕಾಡಿ ಸ್ಟ್ರಾಂಗ್ ಇದಾನೆ. ಆಕ್ಚುಲಿ ಏಜ್ ಗಿಂತ ಮಂಜು ದೊಡ್ಡವ್ರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಶಶಿರ್ ತುಂಬಾ ಚಿಕ್ಕವನು. ಬಟ್ ಫಿಸಿಕಲಿ ಟಾಸ್ಕ್ ಬಂದಾಗ ಅವ್ರಿಗೆ ಕಂಟ್ರೋಲ್ ಮಾಡಕ್ ಆಗ್ತಲ್ಲ ಶಶಿರ್ಗೆ. ಎರಡ್ಮೂರ್ ಕಡೆ ಡ್ರಾಪ್ ಆಯ್ತು, ಎರಡ್ಮೂರ್ ಕಡೆ ಬಿದ್ದ. ಸುರೇಶ್ ಕೂಡ ಆಲ್ಮೋಸ್ಟ್ ಸ್ವಲ್ಪ ಹಂಗೆ ಅಷ್ಟು. ಸುರೇಶ್ಗೂ ಕೂಡ ಅಷ್ಟು ಫೈಟ್ ಕೊಡಕ್ಕಾಗಲ್ಲ. ಬೆಸ್ಟ್ ಫೈಟ್ ಅಂದ್ರೆ ಇವರು ತ್ರಿವಿಕ್ರಮ್
ತ್ರಿವಿಕ್ರಮ ಮತ್ತೆ ಮಂಜು ಮಾಡ್ಕೋಬಹುದು. ಬಟ್ ಮಂಜು ಫಿಸಿಕಲಿ ಸಾಕದ ಸ್ಟ್ರಾಂಗ್ ಇದ್ದಾರೆ, ತುಂಬಾ ಸ್ಟ್ರಾಂಗ್. ಆಮೇಲೆ ಮಂಜುಗೂನು ಇದಾಯ್ತಲ್ಲ, ಅಷ್ಟೆಲ್ಲ ಕಿತ್ತಾಡಿ ಹೊಡೆದಾಡಿದ್ರೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಸರ್. ಯಾಕೆ ಅಂತಂದ್ರೆ ಮುಂಚೆ ಭವ್ಯಾಗೂ ಮಂಜುಗೂ ಆಗ್ತಾ ಇರ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಾಯ್ತು, ಆಮೇಲೆ ಮಿಡ್ಲ್ ಅಲ್ಲಿ ಇದೇ ಟೀಮ್ ಅಂತ ಬಂದಾಗ 3 ಜನ ಇದ್ದಾಗ ಕ್ಯಾಪ್ಟನ್ ಹತ್ರ ಇದ್ದಾಗ ಅವ್ರು ಏನ್ ಮಾಡ್ತಾರೆ, ಮೋಸ ಮಾಡ್ಬಿಡ್ತಾರೆ ಮಂಜು ಟೀಮು. ಅದ ಮನಸ್ಸಲ್ಲಿ ಇಟ್ಕೊಂಡು ನಾವು ಓಪನ್ ಆಗಿ ಅವ್ರು ಹೇಳಿದ್ರು ತ್ರಿವಿಕ್ರಮ್ ಜೊತೆ ಆಡಕ್ ಇಷ್ಟಪಡ್ತೀನಿ ಅಂತ. ಸೊ ಅದು ಮಂಜುಗಾಗಿದ್ದು ಒಳ್ಳೇದಾಯ್ತು ಬಿಡಿ, ಯಾಕೆಂದ್ರೆ ಮಂಜು ತುಂಬಾ 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 ಇದ್ರಲ್ಲಿ ಗೇಮ್ ಆಟ ಆಡಿದ್ರು, ಅವ್ನಿಗೆ ಹೊರಗಡೆ ಹಂಗೇನೆ ಎಲ್ಲಾರಷ್ಟೇ ಎಲ್ಲಾರ ಆಟಗಳು ಆಡಿದ್ರೆ. ಮತ್ತೆ ಮಂಜು ಗೌತಮಿ ಹೆದರ್ತಾನೆ ಅಂತ ಅನ್ಸುತ್ತೆ ನೋಡಿ. ಅವ್ರ ವಿಚಾರವಾಗಿ ನೀವು ಕೆಸ್ರಲ್ಲೂ ಅಷ್ಟೇ ಕೊನೆಗೆ ಬಂದಿದ್ದು, ಹೌದೌದು ಕೊನೆಗೆ ಬಂದು ಏನೋ ಯಾರು ಅನ್ಬಿಡ್ತಾರ ಬೇಕೋ ಬೇಕಂತ ಬರ್ಲಿಲ್ಲ. ಗೌತಮಿನ ಗೆಲ್ಸಕ್ಕೆ ಮಂಜು ಹೋಗಿದಾರ ಅನ್ಸುತ್ತೆ. ಮಂಜುದು ಒಂದ್ ಪ್ಲಾನ್ ಮಾಡಿದ್ರೆ, ನಾನೇ ಗೆಲ್ಬೇಕು ಅಂತ ಆಡಿದ್ರೆ ಖಂಡಿತ ಅವ್ರು ಗೆಲ್ತಾರೆ, ಮಾಸ್ಟರ್ ಪ್ಲಾನ್ ಗಳನ್ನ ಹಾಕ್ತಾರೆ. ಅವ್ರು ಬರೀ ಗೌತಮಿನ ಗೆಲ್ಲಿಸ್ಬೇಕು, ಅವ್ರ ಟೀಮೇ ಗೆಲ್ಬೇಕು ಅನ್ನುವಂತ ಹುಚ್ಚಿಗೆ ಬಿದ್ದಿದ್ದಾರೆ. ಮತ್ತೆ ಗೌತಮಿ ಏನ್ ತುಂಬಾ ರೆಸ್ಪೆಕ್ಟ್ ಏನ್ ಕೊಡಲ್ಲ, ಏನಾದ್ರೂ ಬೇರೆಯವ್ರಿಗೆ ಅಂದ್ರೂ ಕೂಡ ನನಗೆ ಯಾಕೋ ಅಂದೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಅವರಲ್ಲಿ ಒಂದು ಗ್ರೂಪಿಸಂ ಇತ್ತಲ್ಲ, ಆ ಗ್ರೂಪಿಸಂ ಇವಾಗ ಇಲ್ವೇ ಇಲ್ಲ ಅಲ್ವಾ? 3 ಜನಕ್ಕೂ 3 ಜನ ಕಂಡ್ರೆ ಆಗಲ್ಲ. ಒಂದ್ ಕಡೆ ಹೇಳ್ತಾರೆ, ನಾವು 3 ಜನನು ಜಗಳ ಆಡ್ಕೊಂಡ್ಬಿಟ್ರೆ ನೋಡೋರಿಗೆ ಸರಿ ಕಾಣಲ್ಲ, ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ಬಹಳ ದಿನದಿಂದ ಹೇಳ್ತಾರೆ. ಅದು ಇದು ಕಂಟಿನ್ಯೂ ಆಗ್ತಾ ಇದೆ. ಜಗಳ ಆಡಬಾರ್ದು, ಜಗಳ ಆಡಿದ್ರೆ ಇನ್ನೊಬ್ರು ಮಾತಾಡೋಕೆ ನಾವು ಬಾಯಿ ಆಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಗೌತಮಿ ಅವರೇ ಹೇಳ್ತಾರೆ. ಒಂದ್ ಕಡೆ ಏನನ್ಸುತ್ತೆ, ಮೋಕ್ಷಿತಾಯಿಂದಾನೇ ಇಲ್ಲಿ ಗೌತಮಿ ಮತ್ತೆ ಏನ್ ಗೊತ್ತಾ, 3 ಜನ ಇಲ್ಲ ಈಗ ಅಲ್ಲಿ ಇಬ್ಬರೇ ಇರೋದು. ಒಂದು ಗೌತಮಿ ಮತ್ತೆ ಮಂಜು, ಅವರಿಬ್ಬರು ಫ್ರೆಂಡ್ಶಿಪ್ ಚೆನ್ನಾಗಿದೆ. ಬಟ್ ಈಗ ಮೋಕ್ಷಿತ ಆ ಗ್ರೂಪ್ ನಿಂದ ಔಟ್ ಆಗಿದ್ದಾರೆ. ಬಟ್ ಮೋಕ್ಷಿತ ಗೌತಮಿ ಜೊತೆ ಚೆನ್ನಾಗಿದ್ದಾರೆ, ಮಂಜು ಜೊತೆ ಒಂದು ಬಿರುಕು ಬರುತ್ತೆ ಸದ್ಯದ್ರಲ್ಲಿ. ಹೌದು, ಅವರಲ್ಲೂ ಬರುತ್ತೆ. ಬಿಗ್ ಬಾಸ್ ಅಷ್ಟು ಚೆನ್ನಾಗಿ ಇದನ್ನೆಲ್ಲ ಬಿಡಿಸ್ತಾರೆ. ಮೋಕ್ಷಿತ ಒಂದ್ ಮಾತಾಡ್ತಾರೆ, ಇದೇ ವಾರದಲ್ಲಿ ನಾನು ಮಂಜು ಅವ್ರನ್ನೇ ನಾಮಿನೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಬೇಡ ಅಂತ ಸುಮ್ನೆ ಆದೆ ಅಂತ ಹೇಳಿ. ಅಂದ್ರೆ ಮಂಜು ಕೇವಲ ಗೌತಮಿನ ಪ್ರೋತ್ಸಾಹ ಮಾಡ್ತಾ ಇದಾರೆ, ಅವ್ರು ಮುಂದೋಗ್ಲಿ ಅಂತ ನೋಡ್ತಾ ಇದ್ದಾರೆ. ಮೋಕ್ಷಿತ ನೋಡಿ, ಆ ಇದು ಡಬ್ಬಿಲಿ ಮಣ್ಣು ಇದನ್ನ ಮಾಡುವಂತ ಟಾಸ್ಕ್ ಅಲ್ಲಿ ಮೋಕ್ಷಿತದು ಎಲ್ಲ ಕ್ಲೀನ್ ಮಾಡ್ತಾರೆ, ಬಟ್ ಗೌತಮಿ ಹತ್ರ ಹೋಗಲ್ಲ. ಅವಾಗ ಮೋಕ್ಷಿತ ಒಂದ್ ಸ್ವಲ್ಪ ಚೇಂಜ್ ಆಗಿದ್ದಾರೆ ಅನ್ಸುತ್ತೆ, ಆ ಫ್ರೆಂಡ್ಶಿಪ್ ಅಲ್ಲಿ ಇಲ್ಲ ಅವರು. ಹನುಮಂತು ಹೆಂಗ್ ಆಟ ಆಡ್ತಿದ್ದಾರೆ ಅಂತ ಅನ್ಸುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಫುಲ್ ಸೈಲೆಂಟ್ ಆಗಿ ಇನ್ನೋಸೆಂಟ್ ಆಗಿದ್ರು, ಬಟ್ ಆದ್ರೆ ಇವಾಗ ಟಾಪ್ 2 ಅಲ್ಲಿ ಬರ್ತಾರೆ, ಇಲ್ಲಾಂದ್ರೆ ವಿನ್ನೇ ಆಗ್ತಾರೆ ಅನ್ನೋ ಒಂದು ಭರವಸೆ ಕೊಡ್ತಾ ಇದ್ದಾರೆ. ಹೆಂಗಂತ ಅನ್ಸುತ್ತೆ? ಹನುಮಂತು ಹತ್ರ ಏನಿಲ್ಲ, ಕ್ಲಿಯರ್ ಮೈಂಡ್ ಆಗಿ ಬಂದಿದ್ದಾರೆ. ನಾನು ಗೇಮ್ ಅಂತ ಬಂದಾಗ ಗೇಮ್ ಮಾಡ್ಬೇಕು, ಎಂಟರ್ಟೈನ್ಮೆಂಟ್ ಕೊಡಬೇಕು. ಸೊ ಯಾರಿಗೂ ಏನು ಮಾತಾಡಬಾರ್ದು. ಅವ್ರು ನೋಡಿ, ಯಾರಿಗೂ ಏನು ಅಂತಂದ್ರೆ ಟಾಂಗ್ ಕೊಟ್ಟಿಲ್ಲ ಇದುವರೆಗಾಗ್ಲಿ. ಯಾರಾದ್ರೂ ಏನಾದ್ರು ನೀನು ಕೊಳಕ ಅಂತಂದ್ರೆ, ನಾನು ಇರೋದೇ ಹಿಂಗೆ, ನನ್ನ ಲೈಫ್ ಸ್ಟೈಲೇ ಹಿಂಗೆ, ನಾನು ಈ ಥರನೇ ಇರೋದು, ನೀವು ಬೇಕಾದ್ರೆ ಚೇಂಜ್ ಆಗಿ ಅಂತ ಹೇಳ್ತಾರೆ. ಸೊ ಗೇಮು ಅಂತ ಬಂದಾಗ ಎಲ್ಲರನ್ನೂ ಬೀಟ್ ಮಾಡಿ ನಂಬರ್ 1 ನಂಬರ್ 2 ಪೊಸಿಷನಲ್ಲಿ ಇರೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಸರ್ ಹೇಳಿದ್ರು, ಕ್ಯಾಪ್ಟನ್ನಿಂದ ಹೊರಗಿಟ್ರು, ಅವ್ರಿಗೆ ಏನು ಮಾತಾಡಲಿಲ್ಲ ಅಂತ. ಅವ್ರ ಮನಸ್ಸಲ್ಲಿ ಇದೆ, ಯಾವಾಗ ಮಾತಾಡಬೇಕೋ ಅವಾಗ ಮಾತಾಡ್ತಾರೆ, ಯಾವಾಗ ಬುಲೆಟ್ ರೈಸ್ ಮಾಡಬೇಕೋ ಅವಾಗ ಬುಲೆಟ್ನ ಹೊಡಿತಾರೆ. ಯಾರಿಗಾಗ್ಲೂ ಯಾರು ಗೌತಮಿ ಅಣ್ಣಗೆ ಹೊಡೆದ್ರು ಹೊಡಿಬೋದೇನೋ. ಯಾಕಂತಂದ್ರೆ ಹನುಮಂತು ಅವರು ನೋಡಿ, ಅಲ್ಲಿ ತ್ರಿವಿಕ್ರಮ್ನ ಸೆಲೆಕ್ಟ್ ಮಾಡಿದ್ರು ಅವ್ರು ಯಾವುದೇ ಬೇಜಾರಲ್ಲಿ ನನಗೆ ಗೇಮಲ್ಲಿ ಫಸ್ಟ್ ಬಂದರು. ಎಲ್ಲರೂ ಟೈಮ್ ಮೇಂಟೈನ್ ಮಾಡ್ಕೊಂಡು ಎಲ್ಲ ಬಿದ್ದರು. ಎಲ್ಲರಿಗೂ 100, 150, 125 ಅಂಕ ಬಂದರು. ಅವ್ರಿಗೆ 200+ ಬಂತು ಅಂಕ. ಅವಾಗ ಸಖತ್ತಾಗಿ ಆಡಿದ್ರು. ಗೌತಮಿ ಅವ್ರಿಗೆ ಅಲ್ಲಿ ಗೊತ್ತಾಗುತ್ತೆ ಸರ್, ಅಲ್ಲಿ ನೋಡಿ ನಾನು ತಪ್ಪು ತಪ್ಪು ಮಾಡಿ ಅವ್ರನ್ನ ಹೇಳ್ಬಾರ್ದಿತ್ತು, ನಾನು ಇವರೇ ಇರಲಿ ಅಂತ ಅನ್ಕೋಬೇಕಿತ್ತು ಅಂತ ಹೇಳಿದ್ರು. ಅದು ತಪ್ಪಾದ್ರೂ ಹನುಮಂತವ್ರು ಏನಾಗಿದೆ ಇವಾಗ ನೋಡಿ, ಹನುಮಂತು ವಿಚಾರ ಅಂತ ಬಂದಾಗ ಅವರು ಫಿಸಿಕಲಿ ತುಂಬ ಫಿಟ್ ಆಗಿದ್ದಾರೆ, ಸ್ಟ್ರಾಂಗ್ ಇದ್ದಾರೆ. ಇವನ್ ಬುದ್ಧಿವಂತ ಕೂಡ, ಆ ದೊಡ್ಡ ಏನಲ್ಲ, ತುಂಬ ಒಳ್ಳೆ ಬುದ್ಧಿವಂತ. ಅವ್ರಿಗೆ ಯಾವ ಟೈಮಲ್ಲಿ ಹೆಂಗೆ ಮಾತಾಡಬೇಕು, ಯಾವ ಟೈಮಲ್ಲಿ ಹೆಂಗೆ ಗೇಮ್ ಆಡಬೇಕು ನೋಡಿ. ಗೇಮ್ ಅಂತ ಬಂದಾಗ ಎಷ್ಟು ಆಕ್ಟಿವ್ ಆಗ್ತಾರೆ ಅವರು. ಅವ್ರ ಆಕ್ಟಿವ್ ಆಗೋದು ಬೇರೆ ಯಾರಲ್ಲೂ ಬಾಡಿ ಲ್ಯಾಂಗ್ವೇಜ್ ಅವ್ರ ಮೈಂಡು ಅಷ್ಟೇ. ನಾನು ನೀವು ಗೇಮ್ ಕೊಟ್ಟಿದ್ದೀರಾ, ನಾನು ಗೇಮ್ಗೆ ಫಿಕ್ಸ್ ಆಗ್ತೀನಿ, ಇವ್ರು ಮಾತಾಡೋದ್ ಬಗ್ಗೆ ನಾನು ಗಮನ ಕೊಡೋದಿಲ್ಲ, ನಾನು ಗೇಮ್ ಅಂದ್ರೆ ಗೇಮೇ ಆಡ್ತೀನಿ. ಹನುಮಂತ ನೋಡಿ, ವೀಕ್ಷಕರು ತುಂಬಾ ತಿಳ್ಕೊಬಹುದು, ಅಂದ್ರೆ ನಾವುಗಳು ತುಂಬಾ ತಿಳ್ಕೊಬಹುದು ಅನ್ಸುತ್ತೆ. ಲೈಫನ್ನು ಎಷ್ಟು ಈಸಿಯಾಗಿ ತಗೊಂಡಿದ್ದಾರೆ ಅವರು. ಯಾವುದೇ ವಿಷಯಕ್ಕೂ ತುಂಬಾ ತಲೆ ಕೆಡಿಸ್ಕೊಂತಿಲ್ಲ, ಜಗಳ ಆಡ್ತಿಲ್ಲ, ಬೇರೆಯವ್ರ ವಿಷಯಕ್ಕೆ ತಲೆ ಹಾಕ್ತಿಲ್ಲ. ಈಗ ನೋಡಿ, ಗೇಮ್ ಅಂತ ಬಂದಾಗ ಗೇಮ್ಗೆ 100% ಕೊಡ್ತಾರೆ. ನಾನ್ ವಿನ್ ಆಗ್ಬೇಕು ಅನ್ನೋದಿರುತ್ತೆ. ಮನೆಯಲ್ಲಿ ಏನಾದ್ರು ಟಾಸ್ಕ್ ಆರಂಭ ಆದ್ರೆ ಒಂದು ಎನರ್ಜಿ ಇರುತ್ತೆ ಅವ್ರ ಹತ್ರ. ಉಳ್ದವ್ರೆಲ್ಲ ಅವ್ನ ಹೆಂಗ್ ಸೋಲಿಸ್ಲಿ, ಇವಳು ಅವನ ಜೊತೆ
ಇದ್ರೆ ನಾನು ಸೋಲ್ತೀನಿ ಇಂಥದ್ದು ಅವಂದು ಏನಿಲ್ಲ, ಗೆಲ್ಬೇಕು ಅಷ್ಟೇ, ನಾನು ಅಷ್ಟೇ ಆಟ ಆಡ್ಬೇಕು, ಎಂಜಾಯ್ ಮಾಡ್ಬೇಕು ಅಂತ ಹೇಳಿ ಮಾತು ಹೇಳ್ತೀನಿ ಸರ್. ಅವರು ಇನ್ನೊಬ್ರನ್ನ ಸೋಲ್ಸಕ್ಕೆ ಬಿಗ್ ಬಾಸ್ ಮನೇಲಿ ಹೋಗಿದ್ದಾರೆ, ಹನುಮಂತು ನಾನು ಗೆಲ್ಬೇಕು ಅಂತ ಬಿಗ್ ಬಾಸ್ ಮನೇಲಿ ಹೋಗಿದ್ದಾರೆ. ಅದು ಕ್ಲಿಯರ್ ಪಿಕ್ಚರ್ ಅವನಿಗೆ ಗೊತ್ತಾಗಿದೆ. ಬಿಗ್ ಬಾಸ್ ಸುದೀಪ್ ಸರೇ ಹೇಳ್ತಾರೆ, ನಿಮ್ಗೆಲ್ಲರಿಗೂ ಕ್ಲಿಯರ್ ಪಿಕ್ಚರ್ ಅಲ್ಲ, ಅವ್ನ ಒಬ್ಬನಿಗೆ ಮಾತ್ರ ಕ್ಲಿಯರ್ ಪಿಕ್ಚರ್ ಇದೆ. ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಹಂಗೆ ಕೇವಲ ಹಾಡು ಆಡೋದ್ರಿಂದ ಅಲ್ಲ, ಕೆಲವೊಬ್ರು ಹೇಳಿದ್ರು ಹನುಮಂತ ಬಂದ್ರೆ ಬರೀ ಹಾಡಾಡಿ ಎಂಟರ್ಟೈನ್ಮೆಂಟ್. ಹಾಡಷ್ಟೇ ಅಲ್ಲ, ಟಾಸ್ಕ್ ಅಲ್ಲೂ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ, ಕಾಮಿಡಿಯಲ್ಲೂ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ, ಫ್ರೆಂಡ್ಶಿಪ್ಪಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಇದೆ, ಜನರ ಜೊತೆ ಬೆರೆಯೋದ್ರಲ್ಲೂ ಇದೆ. ಆ 1.5 ಗಂಟೆಲಿ ಏನು ತೋರಿಸ್ತಾ ಇದಾರಲ್ಲ, ಒಂದು ಅರ್ಧ ಗಂಟೆ ಅಂತೂ ಹನುಮಂತು ಇರ್ತಾರೆ, ಅದಂತೂ ಫಿಕ್ಸ್. ಜಗದೀಶ್ ಹೋದ್ಮೇಲೆ ಎಲ್ಲರೂ ಅನ್ಕೋತಾ ಇದ್ರು ಡಲ್ ಆಯ್ತು, ಇನ್ಯಾರು ನೋಡ್ತಾರೋ ಇಲ್ಲೋ ಅಂತ ಇದ್ರು. ಬಟ್ ಹನುಮಂತಗೋಸ್ಕರ ಈಗ ಜನ ನೋಡೋರು ಇದ್ದಾರೆ. ಹೌದು, ಹನುಮಂತ ನೋಡಿದ್ರೇನೆ ಬಿಗ್ ಬಾಸ್ ನೋಡ್ಬೇಕು ಅಂತ ಅನ್ಸುತ್ತೆ ಅವರಿಗೋಸ್ಕರ. ಅದು ಹೌದು. ಮುಂಚೆ ಹನುಮಂತ ಬಂದಾಗ ಒಂದಷ್ಟು ಐಡಿಯಾ ಇರಲಿಲ್ಲ. ಹನುಮಂತ 1 ವೀಕ್ 2 ವೀಕ್ ಆದ್ಮೇಲೆ ನೋಡಿ ಎಷ್ಟು ಚುರುಕಾದ, ಎಷ್ಟು ನೀಟಾಗಿ ಎಲ್ಲರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಗೇಮ್ ಅಂದ್ರೆ ಏನು ತಿಳ್ಕೊಳ್ಳೋದಾಗಿರ್ಬೋದು, ನೀಟಾಗಿ ಸ್ಟಡಿ ಮಾಡಿ ಆಟ ಆಡ್ತಾ ಇರೋದಂದ್ರೆ ಹನುಮಂತ. ಫಸ್ಟ್ ವೀಕ್ ಅಲ್ಲಿ ಬಂದಾಗ ಸೈಲೆಂಟ್ ಆಗಿದ್ದವ್ರು ಎಲ್ಲರೂ ಹೆಂಗ್ ಆಟ ಆಡ್ತಾರೆ ಅಂತ ನೋಡ್ಕೊಂಡ್ರು ತುಂಬಾ. ಅದಾದ್ಮೇಲೆ ಅವ್ರು ಆಟ ಸ್ಟಾರ್ಟ್ ಮಾಡಿದ್ರು. ಕೆಲವೊಂದ್ಸರಿ ಧನರಾಜು ಒಂದ್ ಸ್ವಲ್ಪ ಪಾಠ ಮಾಡಿದ್ರು, ತಿಳ್ಕೊ ಅನಲೈಸ್ ತಡಿ ಅನಲೈಸ್ ಈಗಲೇ ಮಾಡ್ತೀನಿ ಅಂತ. ಅವೆಲ್ಲ ಎಷ್ಟು ಚೆನ್ನಾಗಿ ಮೂಮೆಂಟ್ಸ್ ಗಳು ಕೂಡ. ಹೆಂಗ್ ಅನ್ಸುತ್ತೆ ಧನರಾಜ್ ಮತ್ತೆ ಹನುಮಂತ ಅವರ ಫ್ರೆಂಡ್ಶಿಪ್? ಒಳ್ಳೆ ಫ್ರೆಂಡ್ಶಿಪ್ ಇದೆ. ಪ್ರತಿಯೊಂದು ಸೀಸನ್ ಅಲ್ಲೂ ಇಂಥದ್ದು ಇಬ್ರು ಇದ್ದೇ ಇರ್ತಾರೆ. ನಾನು ಅನ್ಕೊಂಡಿದ್ದೆ ಈ ಸೀಸನ್ ಅಲ್ಲಿ ಆಗೋದೇ ಇಲ್ವೇನೆ ಅಂತ ಹೇಳಿ. ವೈಲ್ಡ್ ಕಾರ್ಡ್ ಎಂಟ್ರಿ ಒಂದು ಒಳ್ಳೆ ಫ್ರೆಂಡ್ಶಿಪ್ಗೆ ಸಾಕ್ಷಿ. ಸಂತೋಷ್ ಮತ್ತೆ ಅವ್ರಿಬ್ಬರ ನಡುವೆ ಈ ಸ್ವಾರ್ಥ ಇಲ್ಲ. ನಾವು ಬೇರೆ ಬೇರೆ ಫ್ರೆಂಡ್ಶಿಪ್ಪಲ್ಲಿ ಸ್ವಾರ್ಥಕ್ಕೆ ನೋಡ್ತೀವಿ, ಬಟ್ ಅವ್ರಿಬ್ಬರ ಹತ್ರ ನಾನು ಸ್ವಾರ್ಥ ನೋಡಿಲ್ಲ. ಅವ್ನು ಗೆಲ್ಲಿ ಅಂತ ಇವ್ರು ಇರ್ತಾರೆ, ಇವ್ನು ಗೆಲ್ಲಿ ಅವ್ರು ಇರ್ತಾರೆ, ಬಟ್ ಪರಿಶ್ರಮ ಮಾತ್ರ ತಮ್ಮದೇ ಹಾಕಿರ್ತಾರೆ, ತಾವು ಗೆಲ್ಲಬೇಕು ಅಂತಾನೆ ಹಾಕಿರ್ತಾರೆ. ಎಂಟರ್ಟೈನ್ಮೆಂಟು ಇದೆ. ನನಗನ್ಸಿದ ಮಟ್ಟಿಗೆ ಒಳ್ಳೆ ಫ್ರೆಂಡ್ಶಿಪ್ ಕಾಣಿಸುತ್ತೆ ಇವರಿಬ್ಬರು. ಮುಂದೆ ಹೋದ್ರು ಕೂಡ, ಅಂದ್ರೆ ಶೋ ಬಿಟ್ಟು ಹೋದ್ರು ಕೂಡ ಒಳ್ಳೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಈಗ ಇಬ್ರು ಒಂದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ, ಆರ್ಟಿಸ್ಟ್ ಆಗಿರೋದ್ರಿಂದ ಅವರು ಲೈಫ್ ಕೂಡ ತುಂಬಾ ಚೆನ್ನಾಗಿ ಹೋಗ್ತಾರೆ. ಇವಾಗ ಜಗದೀಶ್ ಅವರಿಗೆ ಎಷ್ಟೊಂದು ಅವಕಾಶಗಳು ಸಿಗ್ತಾ ಇದೆ, ಇನ್ನು ಇವರಿಬ್ರಿಗೂ ಆಬ್ವಿಯಸ್ಲಿ ಇವ್ರಿಗೂ ಸಿಗುತ್ತೆ. ಇವಾಗ ಅರ್ಧ ದಾರಿ ಮುಗಿಸ್ಕೊಂಡು ಬಂದಿದ್ದಾರೆ. ಟಾಪ್ 5 ಅಲ್ಲಿ ಯಾರು ಬರ್ತಾರೆ ಅಂತ ಅನ್ಸುತ್ತೆ? ನನಗೆ ಅನಿಸಿದ ಮಟ್ಟಿಗೆ ಹನುಮಂತು, ಆಮೇಲೆ ಶಶಿರು, ತ್ರಿವಿಕ್ರಮು. ಹುಡುಗಿರಲ್ಲಿ ಬಂದ್ರೆ ಐಶ್ವರ್ಯ ಬರ್ತಾರೆ. ಒಂದ್ ಸ್ವಲ್ಪ ಕಾಂಪಿಟೇಷನ್ ಕೊಟ್ರೆ ಒಂದ್ ಸ್ವಲ್ಪ ಈ ಕಿರಿಕಿರಿ ಅದು ಇದು ಎಲ್ಲ ಮಾಡ್ತಾ ಇದ್ರು. ಭವ್ಯನು ಕೂಡ ಒಳ್ಳೆ ಗೇಮ್ ಅಲ್ಲಿ ತುಂಬಾ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಎಲ್ಲೋ ಸ್ವಲ್ಪ ಮಿಸ್ ಆಯ್ತು ಅಲ್ವಾ, ಕಿಚ್ಚನ ಚಪ್ಪಾಳೆ. ಸ್ವಲ್ಪ ಏನಾಗುತ್ತೋ ಗೊತ್ತಿಲ್ಲ, ಇನ್ನೂ ನೋಡ್ಬೇಕು ಏನಾಗುತ್ತೆ ಅಂತ. ಬಟ್ ಲಾಸ್ಟ್ ವೀಕ್ ಎಲ್ಲ ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ಅದು ಒಂದು ಕಿಚ್ಚ ಕೂಡ ಹೇಳಿದ್ರು ಇಷ್ಟ್ರಲ್ಲಿ ಮಿಸ್ ಆಗಿದೆ ನಿಮ್ಗೆ ಅಂತ. ಅಂದ್ರೆ ಏನಕ್ಕೆ ಅವ್ರು ಹೇಳಿದ್ರಲ್ಲ, ನಿಮ್ಗೆ ಅವರು ನಿಮ್ಗೆ ತೊಂದರೆ ಕೊಡ್ತಿದ್ದಾರೆ, ನೀವು ವಾಯ್ಸ್ ರೈಸ್ ಮಾಡ್ಬೇಕಾಗಿತ್ತು. ಅವ್ರು ಅವಾಗಲೇ ಕ್ವಶನ್ ಆಗ್ಬಿಟ್ಟಿದ್ರೆ ಪರ್ಫೆಕ್ಟ್ ಆಗ್ಬಿಟ್ಟಿದ್ರು. ಸ್ಪ್ಲಿಟ್ ಪರ್ಸನಾಲಿಟಿ ಇದೆ ಅವ್ರಿಗೆ ಅಂತ ಹೇಳಿದ್ರು ಕಿಚ್ಚ ಸುದೀಪ್ ಸರ್ ಶೋ ಅಲ್ಲಿ. ಈ ವೀಕ್ ಯಾರು ಹೋಗ್ತಾರೆ ಅಂತ ಅನ್ಸುತ್ತೆ ಮಂಜು ಅವರೇ ನಿಮ್ಗೆ? ಈ ವೀಕ್ ಅಲ್ಲಿ ನನ್ನ ಪ್ರಕಾರ ಚೈತ್ರ ಕುಂದಾಪುರ ಹೋದ್ರೆ ಬೆಸ್ಟ್ ಅನ್ಸುತ್ತೆ. ಯಾಕೆಂತಂದ್ರೆ ಅಲ್ಲಿ ಮನೇಲಿ ಆಗಿಲ್ಲ, ಅದ್ ಬಿಟ್ರೆ ಧರ್ಮ ಹೋದ್ರು ಹೋಗ್ಬೋದು. ಧರ್ಮದೇನು ಅಷ್ಟೇ ಏನು ಪರ್ಫಾರ್ಮೆನ್ಸ್ ಇಲ್ಲ, ಆಮೇಲೆ ಧರ್ಮಗೆ ತುಂಬಾ ಸತಿ ಚಾನ್ಸ್ ಕೊಟ್ರು ಅಂತ ಅನಿಸ್ತು ನನಗೆ. ಎಲ್ಲ ಈವನ್ ಸುದೀಪ್ ಸರ್ ಕೂಡ ಎಷ್ಟು ವೀಕೆಂಡ್ ಅಲ್ಲಿ ಹೇಳಿದ್ರು ಅವ್ರಿಗೆ, ನೀವು ಇನ್ನೂ ಎನರ್ಜಿನ ಬೂಸ್ಟ್ ಮಾಡ್ಕೊಬೇಕು, ಚೆನ್ನಾಗಿ ಆಡ್ಬೇಕು ಅಂತ. ಬಟ್ ಆದ್ರೂ ಧರ್ಮನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಯ್ತು ಅಂತ ನನಗೆ ಅನಿಸ್ತು. ಇಷ್ಟು ವಾರ ಉಳಿದಿರೋದಕ್ಕೆ ಏನು ಅಂದ್ರೆ ಕೆಲವೊಬ್ರು ಅಂತ ವ್ಯಕ್ತಿತ್ವನು ಇಷ್ಟಪಡ್ತಾರೆ. ಏನು ಯಾರ ತಂಟೆಗೂ ಹೋಗ್ದೇನೆ ಅವ್ರವ್ರ ಪಾಡಿಗೆ ಅವ್ರವ್ರು ಇದ್ದವರು. ಕೆಲವೊಂದು ನಾನು ಸೋಷಿಯಲ್ ಮೀಡಿಯಾ ಇದ್ರಲ್ಲಿ ನೋಡ್ದೇನೆ ಧರ್ಮ ಬೆಸ್ಟ್ ಅಂತಾನೆ ಇದೆ, ಅಂಥವ್ರು ವೋಟ್ ಹಾಕ್ಬೋದು. ಬಟ್ ಟಾಸ್ಕ್ ಅಂತ ಬಂದ್ರೆ, ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ, ಬಿಗ್ ಬಾಸ್ ಅಂತ ನೋಡೋದು ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ. ಬಟ್ ಅದರಲ್ಲಿ ಧರ್ಮ ಅವರ ಒಂದು ಕಾಂಟ್ರಿಬ್ಯೂಷನ್ ನನಗೆ ಆಗ್ಲೂ ಕಡಿಮೆ ಅಂತ. ಇನ್ನೊಂದು ಧರ್ಮ ಅವ್ರು ನೋಡಿ ನಾಮಿನೇಷನ್ಗೂ ಕೂಡ ಒಪ್ಕೊಂಡ್ಬಿಡ್ತಾರೆ. ಆಯ್ತು ಅಲ್ಲೂ ಕೂಡ ಅವರು ಸ್ವಲ್ಪ ಫೈಟ್ ಮಾಡಿಲ್ಲ. ಆಮೇಲೆ ಅವ್ರ ಪರ್ಸನಾಲಿಟಿನೇ ಹಂಗೆ ಅಂತ ಅನ್ಸುತ್ತೆ, ಅವ್ರ ವ್ಯಕ್ತಿತ್ವನೇ ಹಂಗೆ. ನಾನು ಜಗಳ ಆಡ್ಕೊಳ್ಳೋದು ಬೇಡ, ನಾನು ಇರೋದೇ ಹೀಗೆ, ನಾನು ಸುಮ್ಮನೆ ಯಾಕಪ್ಪ ಅನ್ನೋದು ಯಾಕೆ ಸುಮ್ಮನೆ ಕಿರಿಕಿರಿ ಯಾಕೆ ಕೊಟ್ಬಿಡೋಣ ಅಂತ ಹೇಳಿ. ಮತ್ತೆ ಇನ್ನೊಂದು ಒಳ್ಳೆ ಗುಣ ಏನ್ ಗೊತ್ತಾ, ಅವ್ರ ಫ್ರೆಂಡ್ ಜಗಳ ಆಡಿದ್ರು ಕೂಡ, ಅನುಷ್ಯ ಜಗಳ ಆಡಿದ್ರು ಕೂಡ ಆಯ್ತು ಸಾರಿ ನಂದೇ ತಪ್ಪಾಯ್ತು ಕ್ಷಮಿಸು. ಹುಡುಗರಲ್ಲಿ ಆ ಗುಣ ತುಂಬಾ ನಾನು ರೇರ್ ನೋಡೋದು. ಹೋದ್ರೆ ಹೋಗು ಅಂತ ಹೇಳೋರು ಜಾಸ್ತಿ. ಬಟ್ ಅವನು ಹೋಗಿ ಸಾರಿ ಕೇಳ್ತಾರೆ, ತಪ್ಪಾಯ್ತು ಕ್ಷಮಿಸು, ಮಾತಾಡು ಅಂತ ಹೇಳ್ತಾರೆ. ನಿನ್ನೆ ರಾತ್ರಿ 2:30 ಮಾತಾಡ್ತಿರ್ತಾರೆ, ಅವಾಗ್ಲೂ ಕೂಡ ಮುಗ್ಧರಾಗಿ ಮಾತಾಡ್ತಾರೆ. ಅಂತ ಕ್ಯಾರೆಕ್ಟರ್ ಕೆಲವೊಬ್ರಿಗೆ ಇಷ್ಟ ಆಗತ್ತೆ. ವರ್ಕ್ ಅಲ್ಲಿ ಅವರು ಆದ್ರೆ ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ಅಲ್ಲಿ ಅದು ವರ್ಕೌಟ್ ಆಗ್ತಿಲ್ಲ. ಅದನ್ನ ಹೊರಗಡೆ ಬಂದ್ರೆ ಇನ್ನೂ ತುಂಬಾ ಚಾನ್ಸ್ ಸಿಗುತ್ತೆ ಅವ್ರಿಗೆ ಹೊರಗಡೆ ಬಂದ್ರೆ. ಹೌದು, ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಷ್ಟೊಂದು ವಿಷಯನ ಡಿಸ್ಕಸ್ ಮಾಡಿದ್ವಿ. ನಾಳೆ ಇನ್ನಷ್ಟು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.